ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ವ್ಯವಸ್ಥಾಪಕರು ರಾಮಕೃಷ್ಣ ಸರ್. ಫೋನ್ ನಂಬರ್ 9964727096, 9448562096. ಈ ನಂಬರ್ಗೆ 24 ಗಂಟೆ ಸೇವೆ ಇರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರೀನಿವಾಸಪುರ 2 ಯೋಜನಾ ಕಚೇರಿ ಶ್ರೀ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅವರ ಕೃಪಾಶೀರ್ವಾದದೊಂದಿಗೆ ಈ ದಿನ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಶ್ರೀ ವೆಂಕಟೇಶಗೌಡ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ. ಪ್ರಾದೇಶಿಕ ನಿರ್ದೇಶಕರು ಎಂ ಸೀನಪ್ಪ ಅವರು, ಉಪಾಧ್ಯಕ್ಷರು ಉಮಾದೇವಿ ಮೇಡಂ, ಸಂಪನ್ಮೂಲ ವ್ಯಕ್ತಿಗಳು ಜ್ಯೋತಿ ಲಕ್ಷ್ಮಿ ಮೇಡಂ, ವಕೀಲರು ಸೌಭಾಗ್ಯ ಮೇಡಂ, ಕ್ಷೇತ್ರ ಯೋಜನಾಧಿಕಾರಿಗಳು ಶಾಂತಪ್ಪ ಎಂಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀನಿವಾಸಪುರ 2 ಯೋಜನಾ ಕಚೇರಿ ರಾಜೇಶ್ ನಾಗರಾಜ್, ಕಲಾವತಿ ದೇವೇಂದ್ರ, ಯಶೋಧ ಮೇಡಂ, ಶರತ್ ಕುಮಾರ್, ಪ್ರಸನ್ನ ಕುಮಾರ್ ಮತ್ತು ತಾಲೂಕಾ ಯೋಜನಾಧಿಕಾರಿಗಳು ಹಾಗೂ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು, ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು, ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಹಾಗೂ ಪ್ರಮುಖರು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಹಬ್ಬದ ವಾತಾವರಣದಂತೆ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಕ್ರಿಯ ಶಾಂತಪ್ಪ ಎಂ ಕೆ ಕ್ಷೇತ್ರ ಯೋಜನಾಧಿಕಾರಿಗಳು ಮಾತನಾಡಿ, ಈ ದಿನ ಕಾರ್ಯಕ್ರಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ನೇತೃತ್ವದಲ್ಲಿ ಆರ್ಥಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿಯ ಎಲ್ಲ ರೀತಿಯ ಸಮಸ್ತ ಜನತೆಯ ಸಂಘಗಳ ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಯಶಸ್ಸು, ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದ ತಾಲೂಕಾ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಬಗ್ಗೆ ಸುಮಾರು ಹಣ ಸಾಲದ ರೂಪದಲ್ಲಿ ನೀಡಿ ಪ್ರತಿಯೊಬ್ಬರಿಗೂ ಮರುಪಾವತಿ ಸಮರ್ಪಕವಾಗಿ ನೀಡುತ್ತಿರುವುದು ಉತ್ತಮ ಸೇವೆ. ತಾಲೂಕಾ ವ್ಯಾಪ್ತಿಯ 58,000 ಮಾಶಾಸನ ಮೊತ್ತವನ್ನು ನೀಡಿದ್ದೇವೆ. ಸುಮಾರು 19 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವೇತನವನ್ನು ನೀಡುತ್ತಿದ್ದೇವೆ. ಈ ವರ್ಷದಲ್ಲಿ ಸುಮಾರು 20 ಲಕ್ಷ ಮೌಲ್ಯದ ವಿವಿಧ ರೀತಿಯ ಅಭಿವೃದ್ಧಿ ಯೋಜನೆ ಮಾಡುತ್ತಿದ್ದೇವೆ. ಜನಜಾಗೃತಿ ಯೋಜನೆಯ ಕಾರ್ಯಕ್ರಮ ಸುಮಾರು 2,000 ಮೇಲೆ ಸ್ವಸಹಾಯ ಗುಂಪುಗಳ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಂಜುನಾಥ ಸ್ವಾಮಿ ದೇವರ ಅನುಗ್ರಹ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿರುವುದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಲ್ಲ ಸೌಲಭ್ಯಗಳ ಅನುಗ್ರಹ ಯೋಜನೆ ಸಾಕ್ಷಿಯಾಗಿರುವುದು ಧರ್ಮಸ್ಥಳ ಕ್ಷೇತ್ರ ಎಂಬುದಾಗಿ ವ್ಯಕ್ತಪಡಿಸಿದರು.
ಕಾಂತಪ್ಪ ಎನ್.ಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ 2 ಯೋಜನಾ ಕಚೇರಿಯ ಯೋಜನಾಧಿಕಾರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ 2 ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಇವತ್ತು ಮಹಿಳಾ ಸಬಲೀಕರಣದ ಪ್ರಯುಕ್ತ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಮತ್ತು ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ 25 ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು 300 ಜನ ಸದಸ್ಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಲ್ಲಿ 42 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಧರ್ಮಸ್ಥಳ ಗ್ರಾಮ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಅವರ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ಶಿಕ್ಷಣದ ವ್ಯವಸ್ಥೆಗೆ ಮತ್ತು ಶುಚಿತ್ವ, ಆರೋಗ್ಯ ಇನ್ನಿತರ ವಿಚಾರಗಳ ಬಗ್ಗೆ ಮಹಿಳೆಯರು ವಿಚಾರಗಳನ್ನು ತಿಳ್ಕೊಂಡು ಅವರು ಜ್ಞಾನವನ್ನು ತಿಳ್ಕೊಂಡು ತಮ್ಮ ಕುಟುಂಬವನ್ನು ಮತ್ತೆ ತಮ್ಮ ಕೃಷಿಯನ್ನು ಇನ್ನಿತರ ಸ್ವಾಉದ್ಯೋಗಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಅವರ ಅಭಿವೃದ್ಧಿ ಆಗಬೇಕೆನ್ನುವ ಚಿಂತನೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಳ್ಳಲಾಗುತ್ತದೆ. ಈ ಪ್ರಯುಕ್ತ ಇವತ್ತು ಮಹಿಳೆಯರು ಅವರೇ ವ್ಯವಸ್ಥೆಯನ್ನು ಮಾಡಿಕೊಂಡಾಗಿಯೇ ನೃತ್ಯ ಕಾರ್ಯಕ್ರಮವನ್ನು ಮಾಡಿ ಹಾಡುಗಳನ್ನು ಹಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಮುಂದಿನ ವರ್ಷದಲ್ಲಿ ಕೂಡ ನಾವು ಜನಗಳಿಗೆ ಆರ್ಥಿಕ ಸಹಕಾರಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ನಮ್ಮ ಗ್ರಾಮೀಣ ಬ್ಯಾಂಕ್ ಒಟ್ಟಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಜೊತೆಗೆ ಕಾರ್ಯವನ್ನು ನಿರ್ವಹಿಸಿ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ನಿಯಮಗಳಿದೆಯೋ ಅದರ ಪ್ರಕಾರ ನಮ್ಮ ಈ ಒಂದು ವರ್ಷದಲ್ಲಿ ಪ್ರಸ್ತುತ ವರ್ಷದಲ್ಲಿ 58 ಕೋಟಿ ರೂಪಾಯಿಯಷ್ಟು ಸದಸ್ಯರಿಗೆ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಾಲವನ್ನು ಪಡ್ಕೊಂಡು ಅಭಿವೃದ್ಧಿಯನ್ನು ಆಗಿದ್ದಾರೆ, ಮರುಪಾವತಿಯನ್ನು ಕೂಡ ಮಾಡುತ್ತಿದ್ದಾರೆ. ಈ ರೀತಿಯ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡುವ ಜೊತೆಗೆ ನಮ್ಮ ಸಮಾಜದಲ್ಲಿ ನಿರ್ಗತಿಕರು ಯಾರಿದ್ದಾರೋ ಅವರು ಕೂಡ ವಾಸ್ತವ್ಯ ಮನೆಯನ್ನ ಮಾಡಿಕೊಡುವಂತ ವ್ಯವಸ್ಥೆಗಳು ಆಗ್ತಿದೆ. ಈ ವರ್ಷ ನಮ್ಮ ತಾಲೂಕಿನಲ್ಲಿ ಅನ್ನೆನಹಳ್ಳಿ ಎನ್ನುವ ಪ್ರದೇಶದಲ್ಲಿ ಒಬ್ಬ ಸದಸ್ಯರಿಗೆ ಹೊಸ ಮನೆಯನ್ನ 58,000 ರೂಪಾಯಿಯ ಮೊತ್ತದಲ್ಲಿ ಒಂದು ಮನೆಯನ್ನು ಕಟ್ಟಿ ಅವರಿಗೆ ವಾಸ್ತವಕ್ಕೆ ಯೋಗವಾಗುವ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಡಲಾಗಿದೆ. ನಮ್ಮ ತಾಲೂಕಿನಲ್ಲಿ ಅನೇಕ ಮಂದಿ ನಿರ್ಗತಿಕರಿದ್ದಾರೆ. ಅವರನ್ನು ಗುರುತಿಸಿ ಕ್ಷೇತ್ರದಿಂದ ಪ್ರತಿ ತಿಂಗಳು ಅವರಿಗೆ 1,000 ರೂಪಾಯಿಯಷ್ಟು ಮಾಸಾಸ ಅವರ ಒಂದು ದಿನದ ಊಟಕ್ಕಿರ್ಬೋದು, ಇನ್ನಿತರ ಆರೋಗ್ಯದ ವೆಚ್ಚಕ್ಕಿರ್ಬೋದು ಅದನ್ನು ಭರಿಸಲಿಕ್ಕೆ ಒಟ್ಟು ನಮ್ಮ ತಾಲೂಕಿನಲ್ಲಿ 58,000 ರೂಪಾಯಿಯಷ್ಟು ಮಾಸಾಸನ ಮೊತ್ತವನ್ನು ಕೊಡ್ತಿದ್ದೀವಿ. ಅದರ ಜೊತೆಗೆ ನಮ್ಮ ಸಂಘದ ಸದಸ್ಯರು ಸಂಘದಲ್ಲಿ ಇದ್ದುಕೊಂಡು ಸಂಘವನ್ನು ಚೆನ್ನಾಗಿ ನಡೆಸಿಕೊಂಡು ಹೋದ್ರೆ ಅವರ ಮಕ್ಕಳು ವೃತ್ತಿಪರ ಶಿಕ್ಷಣವನ್ನು ಏನಾದರೂ ಮಾಡಿಕೊಳ್ಳೋದಾದ್ರೆ ಅವರಿಗೆ ಸುಜ್ಞಾನ ನಿಧಿ ಎನ್ನುವಂತಹ ಒಂದು ಶಿಷ್ಯವೇತನ ಕಾರ್ಯಕ್ರಮ ಕೊಡ್ತಿದ್ದೀವಿ. ಈ ತಾಲೂಕಿನಲ್ಲಿ 119 ಮಂದಿ ವಿದ್ಯಾರ್ಥಿಗಳಿಗೆ 11,39,000 ಪ್ರತಿ ತಿಂಗಳು ಅವರಿಗೆ ಎನ್ನುವಂತ ಮೊತ್ತವನ್ನು ಕೊಡ್ತಿದ್ದೀವಿ. ಈ ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಕೆರೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ 20 ಲಕ್ಷ ಮೌಲ್ಯದ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಕ್ಷೇತ್ರದಿಂದ 12 ಲಕ್ಷ ರೂಪಾಯಿಯಷ್ಟು ಕೆರೆಯನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಅದನ್ನು ಯೋಗ್ಯ ರೀತಿಯಲ್ಲಿ ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಪರಿಸರ ಕಾರ್ಯಕ್ರಮಗಳು ಮತ್ತು ದುಶ್ಚಟಗಳಿಗೆ ಸಂಬಂಧಪಟ್ಟಂತ ಅನೇಕ ಜನಜಾಗೃತಿ ವೇದಿಕೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು ಮತ್ತು ಕುಡಿತದ ಚಟ ಇರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ 8 ದಿನಗಳ ಶಿಬಿರವನ್ನು ಮಾಡಿ ಮಧ್ಯವರ್ಜನ ಶಿಬಿರದಲ್ಲಿ ಅವರನ್ನ ಸದಸ್ಯರನ್ನ ಮದ್ಯ ಮುಕ್ತರನ್ನಾಗಿ ಮಾಡಿ ನವಜೀವನ ಅವರ ಕುಟುಂಬ ಒಳ್ಳೆ ರೀತಿಯಲ್ಲಿ ಇರಬೇಕು ಎನ್ನುವಂತ ದೃಷ್ಟಿ ಇಟ್ಟುಕೊಂಡು ಆ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತಿದೆ. ಹೀಗೆ ನಮ್ಮ ತಾಲೂಕಿನಲ್ಲಿ ಒಟ್ಟು 2,200 ಸ್ವಸಹಾಯ ಗುಂಪುಗಳು ಇದ್ದು 15,000 ಸದಸ್ಯರು ಈ ಒಂದು ಫಲಾನುಭವಿಗಳಾಗಿ ಸೇರಿಕೊಂಡಿದ್ದಾರೆ. ಜಿಲ್ಲಾ ವ್ಯಾಪ್ತಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಈ ಒಂದು ಪರಮ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಒಂದು ಸಹಭಾಗಿತ್ವದಲ್ಲಿ ಈ ದಿನ ಇಡೀ ಸಮಸ್ತ ತಾಲೂಕು ಜನತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಕುಟುಂಬಗಳ ಒಂದು ನಿಮ್ಮ ಯೋಜನೆಯ ಒಂದು ಸಂಕಲ್ಪ ಆ ಒಂದು ದೇವರ ಕೃಪೆ ಈ ದಿನ ಈ ಕಾರ್ಯಕ್ರಮ ಯಾವ ಕೆಲಸ ಇದೆ. ಈ ಕಾರ್ಯಕ್ರಮ ಪೂಜ್ಯ ಧರ್ಮಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅವರ ಜೊತೆಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅನುಗ್ರಹ ಪ್ರತಿಯೊಂದು ನಮ್ಮ ಸಮಾಜದ ಯಾವುದೇ ಜಾಗೃತಿ ಈ ಕಾರ್ಯಕ್ರಮವನ್ನು ನಾವು ಸಮಾಜಕ್ಕೆ ನೀಡ್ತಿದ್ದೀವಿ. ಅದು ಮುಖ್ಯವಾಗಿ ನಮ್ಮ ಜನಸಾಮಾನ್ಯರಿಗೆ ಯಾರು ಜನಸಾಮಾನ್ಯರಿದ್ದಾರೋ ಅವರು ಏನು ತಮ್ಮ ಆಕಾಂಕ್ಷೆಗಳಿದ್ದಾವೋ, ಅಗತ್ಯತೆಗಳಿದ್ದಾವೋ ಅಥವಾ ಅವರ ಬೇಡಿಕೆಗಳಿದ್ದಾವೋ ಅಥವಾ ಅವರ ಕಷ್ಟಗಳಿದ್ದಾವೋ ಅದೆಲ್ಲವನ್ನು ಗುರುತಿಸಿ ಅವರು ಮುಂದೆ ಬರಬೇಕು ಮತ್ತು ನಾವು ಕೂಡ ಪ್ರಗತಿ ಆಗಬೇಕು ಅನ್ನೋ ಚಿಂತನೆ ಇದೆ. ಆದರೆ ಆ ಚಿಂತನೆ ಅವರು ಕೈಬಿಡಬೇಕಾದ್ರೆ ಅವರಿಗೆ ಆರ್ಥಿಕ ಸಹಕಾರ ಬಹಳಷ್ಟು ಅಗತ್ಯ.
ಈ ಆರ್ಥಿಕ ಸಹಕಾರವನ್ನ ಅವರವರ ಮನೆಗೆ ಹೋಗಿ ಅವರವರ ಸಂಘಗಳಿಗೆ ಹೋಗಿ ಆರ್ಥಿಕ ಸಹಕಾರ ಕೊಡುವುದರಿಂದ ಅವರು ಇನ್ನಷ್ಟು ಖುಷಿ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅವರ ಜೀವನ ಮತ್ತು ಅವರ ಕುಟುಂಬ ಜೀವನವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅವರು ತುಂಬಾ ಸಂತೋಷ ಆಗ್ತಿದೆ. ಅದರ ಜೊತೆಗೆ ನಮ್ಮ ಸಮಾಜದ ಕೆಲವೊಂದಷ್ಟು ಕಷ್ಟಗಳನ್ನ ಸಮಸ್ಯೆಗಳನ್ನು ಗುರುತಿಸಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪೂಜ್ಯರು ನಮಗೆ ಕೊಡುತ್ತಿರುವುದರಿಂದ ಸಮಾಜದ ಅಷ್ಟು ಗಣ್ಯರು, ಸಂಘ ಸಂಸ್ಥೆಯರು ಮತ್ತು ಸರ್ಕಾರಿ ಇಲಾಖೆಯವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅದು ನಮ್ಮ ಜನಗಳಿಗೆ ಪ್ರಯೋಜನ ಆಗುವ ಜೊತೆಗೆ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಕೂಡ ಪೂರಕವಾಗಿದೆ ಸರ್.